ಈ ಭೂಮಿಯ ಮೇಲೆ ಸಾವಿರಾರು ಹಳ್ಳಿಗಳಿವೆ. ಆದರೆ ಕೆಲವು ಊರುಗಳು ಕೇವಲ ಮಣ್ಣಿನಿಂದ ಅಲ್ಲ, ಅವು ಕಥೆಗಳಿಂದ, ನೋವಿನಿಂದ, ಶಾಪದಿಂದ ನಿರ್ಮಾಣವಾಗಿರುತ್ತವೆ. ಇಂಥದೇ ಒಂದು ಊರು, ಹೆಸರೇ ಕತ್ತಲೂರು. 4 ಬೆಟ್ಟಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡ ಊರು. ಸೂರ್ಯನ ಕಿರಣಗಳು ಬೆಟ್ಟದ ತುದಿಯವರೆಗೆ ಬರುತ್ತವೆ, ಆದರೆ ಊರಿನೊಳಗೆ ಬೆಳಕು ಬರುವುದಿಲ್ಲ. ಇಲ್ಲಿ ಬೆಳಗ್ಗೆ 5 ಗಂಟೆ ಆದರೂ ಕತ್ತಲೆ, ಮಧ್ಯಾಹ್ನ 12 ಗಂಟೆ ಆದರೂ ಕತ್ತಲೆ. ಜನರ ಸೂರ್ಯನನ್ನು ಮರೆತಿದ್ದಾರೆ. ಆದರೆ ಅವರು ಮರೆತಿರುವುದು ಒಂದೇ, ಈ ಊರು ಯಾವುದೋ ಶಾಪಕ್ಕೆ ಒಳಗಾಗಿದೆ ಎನ್ನುವುದು. ಊರಿನ ಮಧ್ಯ ಹಳ್ಳಿ ಕಟ್ಟೆಯ ಬಳಿ ಜನ ಎಲ್ಲ ಮಾತನಾಡುತ್ತಿದ್ದಾರೆ. ಏನ್ ನಂಜಯ್ಯ, ನಿನ್ ಜೀವನದಲ್ಲಿ ಒಮ್ಮೆ ಆದ್ರೂ ನಮ್ಮ ಊರಿನಲ್ಲಿ ಸೂರ್ಯ ಬಂದಿರೋದು ನೋಡಿದ್ಯಾ? ನೋಡಿದ್ದೀನಿ, ಆದ್ರೆ ಬೇರೆ ಊರಿಗೆ ಹೋದಾಗ. ನಮ್ಮೂರಲ್ಲಿ ಸೂರ್ಯ ಬರೋದು ಅಂದ್ರೆ ದೇವ್ರೇ ಇಳಿದಿದ್ದು ಬರಬೇಕು. ಅಯ್ಯೋ ದೇವ್ರೆ, ನಮ್ಮ ಮಕ್ಕಳು ಸೂರ್ಯನನ್ನ ಬರೀ ಚಿತ್ರದಲ್ಲೇ ನೋಡೋದಾಯ್ತು. ಅದ್ ಯಾವಾಗ ನಮ್ಮೂರಿಗ್ ಬರೋದು? ನಮ್ಮಜ್ಜಿ ಹೇಳ್ತಿದ್ರು ಈ ಊರಿಗೆ ಬಂದು ಹಳೆಯ ಶಾಪ ಇದೆ ಅಂತ. ಹೌದಾ? ನಮಗ್ ವಿಷಯನೇ ಗೊತ್ತಿಲ್ಲ. ಏನು ಶಾಪ? ಏನದ್ರ ಕತೆ? ಸೂರ್ಯನಿಗೆ ಮಾಡಿದ ಅಪಮಾನ. ಏನು ಸೂರ್ಯನಿಗೆ ಅವಮಾನನ? ಯಾರು ಮಾಡಿದ್ದು? ಕತ್ತಲೂರಿನ ಕತ್ತಲೆ ಇಂದು ಹುಟ್ಟಿದದಲ್ಲ, ಅದು ಶತಮಾನಗಳ ಹಿಂದೆ ಆರಂಭವಾದ ಕತೆ. ಒಂದಾನೊಂದು ಕಾಲದಲ್ಲಿ ಈ ಊರು ಬೆಳಕಿನಿಂದ ತುಂಬಿತ್ತು. ಸಮೃದ್ಧ ಬೆಳೆ, ಸಂತೋಷವಾಗಿ ಬದುಕುತ್ತಿದ್ದ ಜನಗಳು. ಆದ್ರೆ ಅಲ್ಲಿ ಒಬ್ಬ ಅಹಂಕಾರಿ ಇದ್ದ. ಅವನು ಯಾವಾಗಲೂ ಸೂರ್ಯದೇವನನ್ನು ಅವಮಾನಿಸುತ್ತಿದ್ದ. ಬಾಯಿಗೆ ಬಂದ ಹಾಗೆ ಬೈದ ಅವನೇ ಆ ಊರಿನ ಶೂರ ನಾಯಕ. ಒಂದು ದಿನ ಪಂಚಾಯತಿಗೆ ಬರುವಾಗ ಬಿಸಿಲು ತುಂಬಾ ಬರುತ್ತಿತ್ತು. ಆ ಬಿಸಿಲಿಗೆ ಕಣ್ಣು ಸರಿಯಾಗಿ ಬಿರದೆ ಶೂರನಾಯಕ ಕೆರೆಗೆ ಬಿದ್ದು ಬಿಟ್ಟ. ಅದನ್ನೆಲ್ಲ ನೋಡಿದ ಜನರು ಜೋರಾಗಿ ನಕ್ಕು ಬಿಟ್ರು. ಅದು ಅವನಿಗೆ ಅವಮಾನವೇನಿಸಿತು. ಆಗ ಅವನು ಇದಕ್ಕೆಲ್ಲ ಸೂರ್ಯನೇ ಕಾರಣ ಎಂದು ಕೋಪಗೊಂಡು, ಹೇ ಸೂರ್ಯ, ಇದೆಲ್ಲ ಆಗಿದ್ದು ನಿನ್ನಿಂದಲೇ. ನನಗೆ ನಿನ್ನ ಅವಶ್ಯಕತೆ ಇಲ್ಲ, ನಮ್ಮೂರಿಗೂ ನಿನ್ನ ಅವಶ್ಯಕತೆ ಇಲ್ಲ. ನೀನ್ ಯಾವಾಗ್ಲೂ ಹೀಗೆ ಸುಡುತ್ತಿದ್ದರೆ ನಿನ್ನ ಬಳಿ ಯಾರಿರುವುದಿಲ್ಲ, ನಿನ್ನನ್ನು ಯಾರು ಪೂಜಿಸುವುದಿಲ್ಲ. ಹೋಗು, ನಮ್ಮೂರಿಗೆ ಬರ್ಬೇಡ. ಇದೇ ರೀತಿ ಎಷ್ಟು ಜನ ಬೀಳ್ತಾರೋ ನಿನ್ನಿಂದ ಎಂದು ಹೇಳಿದ ತಕ್ಷಣ ಜನರೆಲ್ಲ ಗಾಬರಿಯಿಂದ ನೋಡುತ್ತಾ ನಿಂತ್ರು. ಆಗ ಸೂರ್ಯದೇವ ಕೋಪದಿಂದ ಹೇಳುತ್ತಾರೆ, ನೀನು ನನ್ನನ್ನೇ ಅವಮಾನಿಸಿದ್ದೀಯಾ? ಬೆಳಕು ಇಲ್ಲದೆ ಜೀವನ ಮಾಡುವುದು ಎಷ್ಟು ಕಷ್ಟ ಎಂದು ನಿನಗೆ ತಿಳಿಸುತ್ತೇನೆ. ನಿಮ್ಮ ಊರು ಬೆಳಕನ್ನೇ ಕಾಣೋದಿಲ್ಲ. ನಾನು ನಿಮಗೆ ಇದು ಕೊಡುತ್ತಿರುವ ಶಾಪ. ನಾನಿಲ್ಲದೆ ನೀವು ಎಷ್ಟು ಕಷ್ಟಪಡುತ್ತೀರಾ ನೋಡಿ. ನೀವೇ ಬಂದು ನನ್ನ ಬಳಿ ಬೇಡಬೇಕು ಅಂದಿನವರೆಗೂ ನಾನು ನಿಮ್ಮ ಊರಿಗೆ ಬೆಳಕು ಕೊಡುವುದಿಲ್ಲ. ನಿನ್ನಂಥ ದುರಹಂಕಾರಿ ನಾಯಕನಿಂದ ನಿಮ್ಮ ಊರಿಗೆ ಮತ್ತು ಊರಿನ ಜನಕ್ಕೆ ಕಷ್ಟ ಬರುವ ಹಾಗೆ ಆಯಿತು ಎಂದು ಹೇಳಿದ ತಕ್ಷಣ ಬೆಳಕು ಇದ್ದ ಊರು ಕತ್ತಲೆ ಆಯಿತು. ಆ ದಿನದಿಂದ ಕತ್ತಲೂರು ನಿಜವಾಗಿಯೂ ಕತ್ತಲೂರಾಗಿ ಉರಿದು ಬಿಟ್ಟಿತ್ತು. ಅಮ್ಮ, ಈ ಕತೆಗಳು ನಿಜಾನಾ? ನಮ್ಮೂರಿಗೆ ಯಾವುದಾದ್ರೂ ಶಾಪ ಇದೆಯಾ? ನಾನಿವತ್ತು ಮಲ್ಲಯ್ಯ ಅವರೆಲ್ಲ ಮಾತಾಡೋದು ಕೇಳಿಸ್ಕೊಂಡೆ. ಅದಕ್ಕೆ ಇಷ್ಟು ವರ್ಷದಿಂದ ನಮ್ಮೂರಿಗೆ ಸೂರ್ಯ ಬರ್ತಿಲ್ವಂತೆ, ನಿಜಾನಾ? ನಿಜವೋ ಸುಳ್ಳೋ ಗೊತ್ತಿಲ್ಲ ಮಗ. ಆದ್ರೆ ನಮ್ಮ ಬದುಕು ಕತ್ತಲೆ ಅನ್ನೋದು ಸತ್ಯ. ನಾವು ನಮ್ಮ ಜೀವನವನ್ನ ಈ ಕತ್ತಲೆ ಊರಲ್ಲೇ ಕಳೀಬೇಕು ಅನ್ನೋದೇ ಸತ್ಯ. ಬೆಳಕಿಲ್ದೆ ನರಳಬೇಕು. ಬೇರೆ ಊರಿಗೆ ಹೋಗೋಕ್ಕೂ ಆಗದೆ, ಇದೇ ಊರಲ್ಲಿ ಇರೋಕ್ಕೂ ಆಗದೆ ಸಾಯ್ಬೇಕು. ಅದೇ ನಮ್ಮ ಪರಿಸ್ಥಿತಿ. ಶಾಪ ಇದ್ದರೆ ನಾವು ಅದನ್ನು ಕಳೆಯಬೇಕು ಅಮ್ಮ. ನಾವು ಸುಮ್ಮನೆ ಕತ್ತಲಲ್ಲೇ ಹುಟ್ಟಿ ಕತ್ತಲಲ್ಲೇ ಸಾಯಬಾರದು. ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡಬೇಕು. ಶಾಪ ವಿಮೋಚನೆಗೆ ಏನಾದರೂ ಪರಿಹಾರ ಇದ್ದರೆ ಹುಡುಕಬೇಕು. ಯಾರೋ ಮಾಡಿದ ತಪ್ಪಿಗೆ ನಾವು ಪಶ್ಚಾತ್ತಾಪ ಪಡುವುದು ಎಷ್ಟು ಸರಿ? ಹೌದು ಮಗನೇ, ನಮ್ ಕಾಲ ಹೇಗೋ ಕತ್ತಲಲ್ಲೇ ಮುಳುಗೋಯ್ತು.
ನಿಮ್ ಜೀವನದಲ್ಲಾದ್ರೂ ಬೆಳಕು ಕಾಣಲಿ, ನೀವು ಬೆಳಕು ನೋಡೋ ಹಾಗಾಗ್ಲಿ. ಬೇರೆ ಊರಿಗೆ ಹೋಗ್ತಿರುವ ಜನ ಇದೇ ಊರ್ನಲ್ಲಿ ಇರುವಂತಾಗ್ಲಿ ತಾಗ್ಲಿ. ಪರಮೇಶನ ಮಾತುಗಳಲ್ಲಿ ಹಠ ಇತ್ತು, ಕಣ್ಣಲ್ಲಿ ಭಯ ಇರಲಿಲ್ಲ. ಇವನು ಸಾಮಾನ್ಯ ಹುಡುಗನಲ್ಲ, ಇವನು ಸಮಸ್ಯೆಗೆ ಪರಿಹಾರ ಹುಡುಕುವ ಹುಡುಗ. ಇದನ್ನೆಲ್ಲ ಯೋಚಿಸಿದ ಪರಮೇಶ ಊರಿನ ದೇವಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಪೂಜಾರಿಯ ಬಳಿ ಕೇಳಿದ್ರೆ ಏನಾದರೂ ಉತ್ತರ ಸಿಗಬಹುದು ಎಂದು. ಪೂಜಾರ್ರೇ, ನೋಡಿ, ನಮ್ಮೂರು ಎಷ್ಟೋ ವರ್ಷದಿಂದ ಬರೀ ಕತ್ಲಲ್ಲೇ ಇದೆ. ನನಗಿವಾಗ ಗೊತ್ತಾಯಿತು ನಮ್ಮೂರಿಗೆ ಶಾಪವಿದೆ ಎಂದು. ಈ ಶಾಪ ವಿಮೋಚನೆಗೆ ಯಾವುದಾದ್ರೂ ದಾರಿ ಇದೆಯಾ ಹೇಳಿ? ನಾವು ಎಷ್ಟು ದಿನ ಅಂತ ಹೀಗೆ ಕತ್ಲಲ್ಲೇ ಇರೋದು? ಶಾಪ ಮುರಿಯೋದು ಸುಲಭ ಅಲ್ಲ ಮಗ. ಸೂರ್ಯದೇವರಿಗೆ ಪಶ್ಚಾತ್ತಾಪ ಬೇಕು ಮತ್ತು ತ್ಯಾಗ ಮಾಡಬೇಕು. ನಾವು ಮಾಡದೇ ಇರೋ ತಪ್ಪಿಗೆ ಕಷ್ಟ ಅನುಭವಿಸುವ ಹಾಗಿದೆ. ತ್ಯಾಗ ಮಾಡೋದು ಯಾರು ಸಿದ್ಧರಾಗಿಲ್ಲ. ಯಾವ ತ್ಯಾಗ? ಏನ್ ಮಾಡಬೇಕು ಹೇಳಿ? ಎಲ್ಲದಕ್ಕೂ ನಾನು ತಯಾರಿದ್ದೇನೆ. ಯಾರಾದ್ರೊಬ್ನು ಈ ಊರಿಗಾಗಿ ತನ್ನ ಆಸೆಯನ್ನು ಬಲಿ ಕೊಡಬೇಕು. ಹಾಗೆ ಕೊಟ್ರೆ ಬಹುಶಃ ಸೂರ್ಯದೇವನಿಗೆ ಕರುಣೆ ಬರಬಹುದು. ಆದರೆ ಅದು ಕೊಡುವವರು ಬೇಕಲ್ಲವೇ? ಎಲ್ಲರಿಗೂ ಅವರವರ ಜೀವನ ಮುಖ್ಯ. ಅವರೇಕೆ ತನ್ನ ಜೀವನದ ಆಸೆಗಳನ್ನು ಬಲಿ ಕೊಡ್ತಾರೆ? ನಾನು ಹೊರ ಹೋಗ್ಬೇಕು ಅಂತ ಕನಸು ಕಂಡಿದ್ದೆ. ಬೆಳಕಿನ ಊರಿಗೆ ಹೋಗ್ಬೇಕು ಅಂತ. ಅಲ್ಲಿ ಹೋಗಿ ಒಳ್ಳೆ ಕೆಲಸ ತಗೊಂಡು ದುಡಿಬೇಕು ಅಂತಂತ ಆಸೆ. ಆದರೆ ನನ್ನ ಊರು ಇನ್ನೂ ಕತ್ತಲಲ್ಲಿ ಇದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನ ಊರಿಗಾಗಿ ನಾನೇ ನನ್ನ ಆಸೆಯನ್ನು ತ್ಯಾಗ ಮಾಡಬೇಕು. ಇಲ್ಲಿ ಮಿರರ್ ಇರಲಿಲ್ಲ, ಇಲ್ಲಿ ಯಂತ್ರ ಇರಲಿಲ್ಲ. ಇಲ್ಲಿ ಇದ್ದದ್ದು ಒಂದೇ, ಒಬ್ಬ ಹುಡುಗನ ನಿರ್ಧಾರ. ನಾನು ದುಡಿಯಲು ಹೊರ ಹೋಗಲ್ಲ. ನನ್ನ ಕನಸು ಬಿಟ್ಟು ಈ ಊರಿಗಾಗಿ ನಿಂತ್ಕೊಳ್ತೀನಿ. ನಾನು ಇಲ್ಲೇ ಇದ್ದು ನನ್ನ ಊರಿಗೆ ಬೆಳಕು ತರ್ತೀನಿ. ಸೂರ್ಯದೇವ, ನಮ್ಮನ್ನು ಕ್ಷಮಿಸು. ನಮ್ಮ ಊರಿಗೆ ಬಾ. ನಾನು ನನ್ನ ಆಸೆಯನ್ನು ಕೈಬಿಡುತ್ತಿದ್ದೇನೆ. ಮಗ, ಇದು ಸಣ್ಣ ಮಾತಲ್ಲ. ನೀನು ಹಳ್ಳಿಗಾಗಿ ನಿನ್ನ ಆಸೆಯನ್ನ ತ್ಯಾಗ ಮಾಡಿದ್ದೀಯಾ. ನಮ್ಮ ಊರಿಗೆ ಬೆಳಕು ಬರಬೇಕಾದ್ರೆ ಯಾರಾದರೂ ಕತ್ತರಲ್ಲಿ ನಿಲ್ಲಬೇಕು ಅಂದ್ರೆ ಅದು ನಾನೇ. ಎಂದು ಹೇಳಿದ ತಕ್ಷಣ ಜನರೆಲ್ಲರೂ ಮಂಡಿ ಊರಿ ಬೀಡಿಕೊಂಡು ಸೂರ್ಯನನ್ನು ನೋಡುತ್ತಾ ಪ್ರಾರ್ಥಿಸಿಕೊಳ್ಳುತ್ತಾ ಕುಳಿತರು. ಆಗ ಬದಲಾವಣೆ ವಿಸ್ಮಯವಾಗಿತ್ತು. ಆ ದಿನ ಅಷ್ಟು ವರ್ಷದಿಂದ ಕತ್ತಲಿಂದ ಕೂಡಿದ್ದ ಊರು ಬೆಳಕಾಗುವ ಕ್ಷಣವಾಗಿತ್ತು. ಆಕಾಶದಲ್ಲಿ ಜೋರಾಗಿ ಗುಡುಗು ಸಿಡಿಲು ಹೊಡೆದು ಬೆಳಕು ಮೂಡಿತು. ಅಂದು ಊರೆಲ್ಲ ಬೆಳಕಾಯಿತು. ಸೂರ್ಯ ಎಲ್ಲರ ಕಣ್ಣಿಗೂ ಕಾಣಿಸಿದ. ಅವನ ಕಿರಣ ಊರಿನ ಮೇಲೆ ಬೀಳುತ್ತೆ. ಆಗ ಸೂರ್ಯದೇವ ಹೇಳುತ್ತಾನೆ, ಮಗು, ನನಗೆ ನಿನ್ನ ಆಸೆಯನ್ನು ಬಿಡುವುದು ಇಷ್ಟ ಇಲ್ಲ. ಆದರೂ ನೀನು ಈ ಊರು ಬಿಟ್ಟು ಹೋಗಬೇಡ. ಇಲ್ಲೇ ಇದ್ದು ಒಳ್ಳೆ ಜೀವನ ಕಟ್ಟಿಕೋ. ಎಲ್ಲರೂ ಇನ್ನು ಸಂತೋಷದಿಂದಿರಿ. ನಾನು ಮರಳಿ ಬಂದಿದ್ದೇನೆ. ಅಮ್ಮ ಅಮ್ಮ, ಬೆಳಕು ಬೆಳಕು ಬಂದಿದೆ. ಹೌದು ಮಗನೇ, ಕೊನೆಗೂ ನಮ್ಮ ಹಳ್ಳಿಗೆ ಬೆಳಕು ಬಂದಿತು. ನಾವೆಲ್ಲ ಇನ್ನೂ ಸಂತೋಷದಿಂದ ಇರಬಹುದು. ಸೂರ್ಯ ಬಂದ ಪರಮೇಶ, ನೀನು ಕೊನೆಗೂ ನಮ್ಮ ಹಳ್ಳಿಗೆ ಬೆಳಕು ಬರೋ ಹಾಗೆ ಮಾಡಿಬಿಟ್ಟೆ. ಅದರಲ್ಲಿ ನನ್ನದೇನಿದೆ? ನಮ್ಮ ಹಳ್ಳಿಗೆ ಒಳ್ಳೆದಾಗಬೇಕು ಅನ್ನೋದೇ ನನ್ನ ಆಸೆ ಅಷ್ಟೇ. ನಾನ್ ಸಾಯೋಕ್ ಮುಂಚೆ ಬೆಳಕು ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ ಪರಮೇಶ. ಆದ್ರೆ ನೀನು ಕತ್ತಲು ಊರಿಗೆ ಬೆಳಕು ತಂದ್ಬಿಟ್ಟೆ. ನಾಳೆ ಪುಣ್ಯವಂತೆ ನಿನ್ನಂತ ಮಗನನ್ನು ಎತ್ತಿರೋದಕ್ಕೆ. ಸೂರ್ಯ ಬಂದನು. ಶಾಪ ಮುರಿದಿತ್ತು.
ಸೂರ್ಯ ಅಲ್ಲ ಅದು, ಒಬ್ಬ ಮನುಷ್ಯನ ತ್ಯಾಗ, ನಂಬಿಕೆ ಮತ್ತು ಅವನ ಧೈರ್ಯ. ಇನ್ನು ಈ ಊರು ಕತ್ತಲೂರು ಅಲ್ಲ, ಇದು ಬೆಳಕೂರು. ಊರಿಗೆ ಬೆಳಕು ಬಂದಿದೆಯಲ್ಲ ಅಷ್ಟು ಸಾಕು. ನನಗೆ ಹೆಸರು ಬ್ಯಾಡ್ರಪ್ಪ. ಹೊರಗಿನ ಸೂರ್ಯ ಮರೆ ಮಾಚಬಹುದು, ಆದರೆ ಒಳಗಿನ ಸೂರ್ಯ ಯಾವ ಶಾಪಕ್ಕೂ ಸೋಲುವುದಿಲ್ಲ.